ನಮಸ್ಕಾರ. ಇವತ್ತು R15 ಗಾಡಿ ರಿವ್ಯೂ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿ ಹೋಗ್ತಾ ಇದ್ರಿ ಅಂದರೆ ಇಲ್ಲೆಲ್ಲೂ ಜಾಗಗಳು ಚೆನ್ನಾಗಿಲ್ಲ ಅಂದ್ಬಿಟ್ಟು ಹೊಸದೊಂದು ಹೈವೇ ಓಪನ್ ಆಗೈತೆ, ಮೈಸೂರು ಟು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಆ ಜಾಗಕ್ಕೆ ಹೋಗ್ತಾ ಇದ್ರಿ ಇವಾಗ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮನ್ನು ತಡೆಯೋರು ಯಾರವರಪ್ಪ? ಆಹಾ ನೋಡ್ರಪ್ಪ, ನೋಡ್ರಿ ರೋಡ್ ನೋಡ್ರಿ ಏನು ರೇಂಜ್ ಆಗೈತಂದ್ರೆ ನೆಕ್ಸ್ಟ್ ಇದೆ NH 75 ನಮ್ದು ರೋಡ್. ನೋಡ್ರಿ ನಮ್ಮ ಮಾಲೂರವರು, ಒಕ್ಲೇರಿಯವರು, ಶಿವಾರ್ದವರು, ಈ ಸುತ್ತಮುತ್ತ ಊರವರು ಎಲ್ಲರೂ ಯಾವ್ಯಾಕೆ ಹತ್ಬೇಕಂದ್ರೆ ನೋಡ್ರಿ ಇಲ್ಲಿ ಬಂದು ಹತ್ಬೇಕು. ಹಿಂಗೇನಹಳ್ಳಿ ಗೇಟ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದರೆ ರೈಟ್ ಸೈಡು ಇಲ್ಲಿ ಟೋಲ್ ಗೇಟ್ ಸಿಗ್ತೈತೆ ನಮ್ಗೆ. ಇಲ್ಲಿ ಡೈರೆಕ್ಟು ಹೈವೇ ಹತ್ತದೆ, ಡೈರೆಕ್ಟ್ ಚೆನ್ನೈಗೆ ಹೋಗೋದು. ಒಂದು ನಮ್ಗೆ ಈ ಹೈವೇನಲ್ಲಿ ನೆಗೆಟಿವ್ ಏನಂದರೆ ನಮ್ಮ ಬೈಕರ್ಸ್ ಕಾಲು ಇಲ್ಲ. 4 ವೀಲರ್ 6 ವೀಲರ್ ಅಷ್ಟೇ ಇಲ್ಲಿ, ಬರೀ ಫುಲ್ಲು ಸ್ಪೀಡಾಗಿ ಹೋಗೋಕ್ಕಷ್ಟೇ. ಬೈಕರ್ಸ್ಗೆಲ್ಲ ಇದನ್ನ ಅಲೋನೇ ಕೊಟ್ಟಿಲ್ಲಪ್ಪ. ಏನು ಮಾಡೋದು ಅಂತ ಹೈವೇನಾಗ ನಮ್ಮ ಗಾಡಿಗಳನ್ನೆಲ್ಲ ಬಿಡಲ್ಲ. ಅಂದಮೇಲೆ ಬಿಡೋದಕ್ಕಿಂತ ಮುಂಚೆ ನಾವೇ ಹಿಂಗೆ ಸುಮ್ಮನೆ ರೌಂಡ್ಗೆ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡೋಣ ಸ್ವಲ್ಪ ದಿನ. ನಾವು ಬೈಕ್ ರಿವ್ಯೂ ಕೊಡೋಣ ಅಂದರೆ ಇಲ್ಲಿ ನೋಡ್ರಿ ನಮ್ಕಿನ್ನ ಬೇಗ ಬಂದು ಇವರು ಏನೋ ಶೂಟಿಂಗ್ ಮಾಡ್ತಾಯಿದ್ರು. ಇವ್ರು ಬಂದ್ಬಿಟ್ಟು ಹಿಂಗೇನಹಳ್ಳಿ ಕ್ರೇಜಿ ಬಾಯ್ಸ್ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಕಾಮಿಡಿಗಳು ಮಾಡ್ತಾರೆ. ಅವ್ರು ತಂದಿದ್ದು ಎಕ್ವಿಪ್ಮೆಂಟ್ಗಳು ನೋಡ್ರಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೀನೇನು ಯಾ ಇದು ನನ್ನ ರಿಯಾಲಿಟಿ, ಅದು ಜಸ್ಟ್ ಮೈ ಬಿಸ್ನೆಸ್. ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಬಂದು ಕೀ ಆನ್ ಮಾಡಿದ ತಕ್ಷಣ ಡಿಸ್ಪ್ಲೇ ನೋಡಿ ಫುಲ್ ಖುಷಿಯಾಗೋಯ್ತು ಗುರು. ಇದಂತೂ ಕ್ವಿಕ್ ಶಿಫ್ಟ್ ಅಂದ್ಬಿಟ್ಟು TCH ಅಂದರೆ ಟ್ರಾಕ್ಷನ್ ಕಂಟ್ರೋಲರು. ಟ್ರಾಕ್ಷನ್ ಕಂಟ್ರೋಲರ್ ಬಂದು ನಾವು ನೋಡಿ ಈ ಥರ ಬರುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಅಂದರೆ ಬ್ರೇಕಿಂಗ್ದು, ಆಕ್ಸಿಲೇಷನ್ದು ಎಲ್ಲ ಚೆನ್ನಾಗಿ ಬರುತ್ತೆ, ಎಲ್ಲ ಕಂಟ್ರೋಲಲ್ಲಿ ಇರುತ್ತೆ. ಇದರಲ್ಲೇ ಮೇನ್ ಥಿಂಗ್ ಅಂದರೆ ಇದೆ ಬಟನ್ಸ್ ಹತ್ರ ನಾವೆಲ್ಲ ಸೆಟ್ ಮಾಡ್ಕೊಬೋದು. ಟ್ರಾಕ್ಷನ್ ಕಂಟ್ರೋಲ್ ಬೇಕಂದ್ರೆ ಟ್ರಾಕ್ಷನ್ ಕಂಟ್ರೋಲು, ಸ್ಪೀಡ್ದು, ಸ್ಪೋರ್ಟ್ಸ್ ಮೋಡು ಎಲ್ಲ ಇದರಲ್ಲೇ ಬರುತ್ತೆ. ಇಂಡಿಕೇಟರ್ ಬಂದು ಹೋದ ವರ್ಷನ್ಕಿಂತ ಈ ವರ್ಷನಲ್ಲಿ ಸ್ವಲ್ಪ ಸೈಜ್ ಕಮ್ಮಿ ಮಾಡಿರ್ತಾರೆ. ಅದರಲ್ಲಿ ಇನ್ಬಿಲ್ಟ್ 4 ಇಂಡಿಕೇಟರ್ ಕೊಟ್ಟಿರ್ತಾರೆ. ವಿಂಡ್ಶೀಲ್ಡ್ ಬಂದ್ಬಿಟ್ಟು ವೈಸರ್ ವಿಂಡ್ಶೀಲ್ಡ್ ಇದು ಹಾಕಿರ್ತಾರೆ. ಗಾಡಿ ಶೇಪ್ ಬಂದು ನಮ್ಮ 46 ರೋಸಿ ರೋಡ್ಸ್ R1M ಅಲ್ಲಿ ಇಲ್ಲೆಲ್ಲ ಕಾರ್ಬನ್ ಫೈಬರ್ ಯೂಸ್ ಮಾಡಿರ್ತಾರೆ. ಇದೆಲ್ಲ ಅಷ್ಟೇನಿರಲ್ಲ. ಇದು ಬಂದ್ಬಿಟ್ಟು 155cc ಕೂಲ್ಡ್ ಇಂಜಿನ್, 4 ಸ್ಟ್ರೋಕು. ಇದು 14.2 Nm ಟಾರ್ಕ್ ಪ್ರೊಡ್ಯೂಸ್ ಮಾಡ್ತೈತೆ. 10,000 ಹಾರ್ಸ್ ಪವರ್ ವರೆಗೂ ಬರುತ್ತೆ. ಮಿಡಲ್ ಕ್ಲಾಸ್ ಅವ್ರಿಗೆ ಬೇಕಂದ್ರೆ ಇದೆ, ಆರಾಮಾಗಿ 2.5 ಲಕ್ಷ ಕೊಟ್ಟು ಇದನ್ನೇ ಎತ್ಕೊಂಡ್ಬಿಡ್ತಾರೆ ಅವರು. ಇದ್ರ ಸೌಂಡ್ ಒಂದ್ಸರಿ ಕೇಳಿಸ್ಕೊ ಬನ್ನಿ ನೀವು. Let's drive once. ಸ್ಪೀಡ್ ಅಂತೂ ಒಂದು ರೇಂಜಿಗೆ ಸೂಪರಾಗಿ ಹೋಗ್ತೈತೆ. ನಾವು ಇನ್ನೂ ಸ್ಪೀಡ್ ಓಡಿಸ್ತಾ ಇದ್ದೀರಿ, ಏನಂದರೆ ವೀಡಿಯೋ ಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಫುಲ್ಲು ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ವೀಡಿಯೋ ಮುಗೀತಾ ಬಂತು. ನಾವು ಇನ್ನು ಮನೆಗೆ ಹೊರಡೋ ಸಮಯ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.